ಆತ್ಮೀಯರೇ ಎಲ್ಲರೂ ನಮಸ್ಕಾರಗಳು. MHRD ಯುಡೈಸ್ ಪ್ಲಸ್ನ ಸ್ಟೂಡೆಂಟ್ ಮಾಡ್ಯೂಲ್ನಲ್ಲಿ ಡ್ರಾಪ್ ಬಾಕ್ಸ್ನಲ್ಲಿರುವ ವಿದ್ಯಾರ್ಥಿಗಳನ್ನು ಕ್ಲಿಯರ್ ಮಾಡೋದು ಹೇಗೆ ನೋಡೋಣ. ಅದಕ್ಕಾಗಿ ನಿಮ್ಮ ಮೊಬೈಲ್ನಲ್ಲಿ ಯಾವುದಾದ್ರೊಂದು ವೆಬ್ ಬ್ರೌಸರನ್ನು ಓಪನ್ ಮಾಡಿಕೊಳ್ಳಿ. ಸರ್ಚ್ ಬಾರ್ ಅಥವಾ ಅಡ್ರೆಸ್ ಬಾರ್ನಲ್ಲಿ ಯುಡೈಸ್ ಪ್ಲಸ್ ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಿ. ಸರ್ಚ್ ರಿಸಲ್ಟ್ಸಲ್ಲಿ udais+.gov.in ಯುಡೈಸ್ ಪ್ಲಸ್ ಮೊದಲೇ ಒಂದು ಹೈಪರ್ ಲಿಂಕ್ ಅಕ್ಷರಗಳ ಮೇಲೆ ಕ್ಲಿಕ್ಕನ್ನು ಮಾಡಿ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಸ್ಟೇಟ್ ಫಾರ್ ಲಾಗಿನ್ ಸೆಲೆಕ್ಟ್ ಸ್ಟೇಟ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕರ್ನಾಟಕ ಸೆಲೆಕ್ಟ್ ಮಾಡಿಕೊಳ್ಳಿ. ಗೋ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಲಾಗಿನ್ ಫಾರ್ ಕರ್ನಾಟಕ ಸ್ಟೂಡೆಂಟ್ ಮಾಡ್ಯೂಲ್ ಲಾಗಿನ್ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಯುಡೈಸ್ ಪ್ಲಸ್ SDMS ಲಾಗಿನ್ ಫಾರ್ ಕರ್ನಾಟಕ ಯೂಸರ್ ಐಡಿಯಲ್ಲಿ ನಿಮ್ಮ ಶಾಲೆ ಯುಡೈಸ್ ಸಂಖ್ಯೆಯನ್ನು ಎಂಟರ್ ಮಾಡಿ. ಎಂಟರ್ ಪಾಸ್ವರ್ಡ್ನಲ್ಲಿ ಯುಡೈಸ್ ಪ್ಲಸ್ಗೆ ನೀವು ಸೆಟ್ ಮಾಡಿಕೊಂಡಿರುವ ಪಾಸ್ವರ್ಡನ್ನು ಎಂಟರ್ ಮಾಡಿ. ಕ್ಯಾಪ್ಚಾ ಸ್ಥಳದಲ್ಲಿ ಎಡಗಡೆ ಕೊಟ್ಟಿರೋ ರೆಡ್ ಕಲರ್ನಲ್ಲಿ ಕೊಟ್ಟಿರೋ ಕ್ಯಾಪ್ಚಾವನ್ನು ಎಂಟರ್ ಕ್ಯಾಪ್ಚಾ ಸ್ಥಳದಲ್ಲಿ ಎಂಟರ್ ಮಾಡಿ. ಲಾಗಿನ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ವೆಲ್ಕಮ್ ಪೇಜ್ ಇದು 2025-26 ರೆಡ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸ್ಕೂಲ್ ಇನ್ಫಾರ್ಮೇಷನ್ನ ಪಾಪ್ ಪೇಜ್ ಬರುತ್ತೆ. ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ಡ್ರಾಪ್ ಬಾಕ್ಸ್ ಸ್ಟೂಡೆಂಟ್ಸ್ ಲಿಸ್ಟ್ಗಾಗಿ ಎಡಗಡೆ ಇರತಕ್ಕಂಥ ಮೆನುಗಳಲ್ಲಿ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಅದ್ರ ಮುಂದೆ ಡೌನ್ ಏರೋ ಮಾರ್ಕ್ ಇದೆ, ಕ್ಲಿಕ್ ಮಾಡಿ. ಆ್ಯಕ್ಟಿವ್ ಸ್ಟೂಡೆಂಟ್ಸ್, ಡ್ರಾಪ್ ಬಾಕ್ಸ್ ಸ್ಟೂಡೆಂಟ್ಸ್, ಇನ್ಆ್ಯಕ್ಟಿವ್ ಸ್ಟೂಡೆಂಟ್ಸ್ ಮೆನುಗಳು ಶೋ ಆಗುತ್ತದೆ. ಡ್ರಾಪ್ ಬಾಕ್ಸ್ ಸ್ಟೂಡೆಂಟ್ಸ್ ಕ್ಲಿಕ್ ಮಾಡಿ. ಡ್ರಾಪ್ ಬಾಕ್ಸ್ನಲ್ಲಿರುವ ಸ್ಟೂಡೆಂಟ್ಸ್ ಲಿಸ್ಟ್ ತೆರೆದುಕೊಳ್ಳುತ್ತದೆ. ಟೇಬಲ್ ಇದೆ ಕೆಳಗಡೆ. ಇಲ್ಲಿ ಸೆಲೆಕ್ಟ್ ಅಕಾಡೆಮಿಕ್ ಇಯರ್ ರಿಯಲ್ ಟೈಮ್ ಅಂತ ಇದೆ. ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಯರ್ ತೋರಿಸುತ್ತೆ. ಇಯರ್ ಸೆಲೆಕ್ಟ್ ಮಾಡಿಕೊಂಡು ಗೋ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಇಯರ್ನಲ್ಲಿರುವ ಡ್ರಾಪ್ ಬಾಕ್ಸ್ ಲಿಸ್ಟ್ನಲ್ಲಿರತಕ್ಕಂಥ ಸ್ಟೂಡೆಂಟ್ಸ್ ಲಿಸ್ಟ್ ಶೋ ಆಗ್ತದೆ. ನಾನು ರಿಯಲ್ ಟೈಮ್ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ ಮತ್ತು ಟೋಟಲ್ ಎನ್ರೋಲ್ಮೆಂಟ್ ಇದೆ. ಅಂದರೆ ಡ್ರಾಪ್ ಬಾಕ್ಸ್ನಲ್ಲಿ ಒಟ್ಟು ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ, ಅದರಲ್ಲಿ ಬಾಯ್ಸ್, ಗರ್ಲ್ಸ್ ಮತ್ತು ಟ್ರಾನ್ಸ್ಜೆಂಡರ್ ಎಷ್ಟೆಷ್ಟು ಅವ್ರ ಸಂಖ್ಯೆ ಇದೆ ಅದನ್ನು ನೋಡಬಹುದು. ಸರ್ಚ್ ಬಾಕ್ಸ್ ಇದೆ. ಆಮೇಲೆ ಕೆಳಗಡೆ ಇರ್ತಕ್ಕಂಥ ಟೇಬಲ್ನಲ್ಲಿ ಸ್ಟೂಡೆಂಟ್ ಬೇಸಿಕ್ ಡೀಟೇಲ್ಸು, ಅವರ ಪೆನ್ ನಂಬರ್, ಅಕಾಡೆಮಿಕ್ ಇಯರ್, ಕ್ಲಾಸ್ ಸೆಕ್ಷನ್ ಮತ್ತು ಪೇರೆಂಟ್ಸ್ ಡೀಟೇಲ್ಸ್ ಇದೆ. ಆಮೇಲೆ ಕರೆಂಟ್ ಡ್ರಾಪ್ ಬಾಕ್ಸ್ ಸ್ಟೇಟಸ್ ನೋಡ್ಬೋದು. ಆಮೇಲೆ ಅಪ್ಡೇಟ್ ಡ್ರಾಪ್ ಬಾಕ್ಸ್ ಸ್ಟೇಟಸಲ್ಲಿ ಇಲ್ಲೊಂದು ಸ್ಕ್ವೇರ್ ಬಾಕ್ಸ್ ಇದೆ. ಆಮೇಲೆ ಇಲ್ಲಿ ಲಾಸ್ಟ್ ಆ್ಯಕ್ಷನ್ ಕಲಮ್ ಇದೆ, ಅಪ್ಡೇಟ್ ಬಟನ್ ಇದೆ. ಸೊ ಈ ಪ್ರೆಸೆಂಟ್ ಓರ್ ವಿದ್ಯಾರ್ಥಿಯ ಒಂದು ಡ್ರಾಪ್ ಬಾಕ್ಸ್ ಸ್ಟೇಟಸನ್ನು ನಾವು ಅಪ್ಡೇಟ್ ಮಾಡಬೇಕಾದ್ರೆ ಇಲ್ಲಿ ಅಪ್ಡೇಟ್ ಡ್ರಾಪ್ ಬಾಕ್ಸ್ ಸ್ಟೇಟಸ್ ಅಂತಕ್ಕಂಥ ಏನೊಂದು ಕಾಲಮ್ ಇದೆ. ಇದರಲ್ಲಿ ಒಂದು ವೈಟ್ ಸ್ಕ್ವೇರ್ ಬಾಕ್ಸ್ ಇದೆ, ಅದು ಟಿಕ್ ಮಾರ್ಕ್ ಬರ್ತದೆ. ಇಲ್ಲೊಂದು ಕ್ವಶನ್ ಇದೆ, ಡು ಯು ವಾಂಟ್ ಟು ಚೇಂಜ್ ದ ಡ್ರಾಪ್ ಬಾಕ್ಸ್ ಸ್ಟೇಟಸ್ ಅಂತ. ಸೊ ಈ ವಿದ್ಯಾರ್ಥಿಯ ಡ್ರಾಪ್ ಬಾಕ್ಸ್ ಸ್ಟೇಟಸನ್ನು ನೀವು ಚೇಂಜ್ ಮಾಡಬೇಕಾದ್ರೆ ಮೊದಲು ಚೆಕ್ ಬಾಕ್ಸನ್ನು ಎನೇಬಲ್ ಮಾಡ್ಕೊಳ್ಳಿ. ನೆಕ್ಸ್ಟು ಸಬ್ ಸ್ಟೇಟಸಲ್ಲಿ ಸೆಲೆಕ್ಟ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ 5 ಸ್ಟೇಟಸ್ ಶೋ ಆಗುತ್ತೆ. ಇಲ್ಲಿ ನಾನು ಮೊದಲಿಗೆ ಉದಾಹರಣೆಗಾಗಿ ಡಿಲೀಟೆಡ್ ಅಂತಕ್ಕಂಥ ಒಂದು ಸ್ಟೇಟಸನ್ನು ಸೆಲೆಕ್ಟ್ ಮಾಡ್ತೇನೆ. ನೆಕ್ಸ್ಟ್ ಇಲ್ಲಿ ರಿಮಾರ್ಕಲ್ಲಿ ನೀವು ನೀವು ಸೆಲೆಕ್ಟ್ ಏನು ಸ್ಟೇಟಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಅದಕ್ಕೆ ರಿಮಾರ್ಕ್ನಲ್ಲಿ ರೀಸನನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಸೆಲೆಕ್ಟ್ ಒಂದು ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ 3 ರೀತಿಯ ರಿಮಾರ್ಕ್ಗಳು ನಿಮಗೆ ಶೋ ಆಗುತ್ತೆ. ನೀವು ಸ್ಟೇಟಸಲ್ಲಿ ಈಗ ಡಿಲೀಟೆಡ್ ಅಂತ ಆಯ್ಕೆ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ 3 ರೀತಿಯ ರಿಮಾರ್ಕ್ಸ್ಗಳು ಶೋ ಆಗುತ್ತೆ. ಡೂಪ್ಲಿಕೇಟ್ ಎಂಟ್ರಿ, ರಾಂಗ್ ಎಂಟ್ರಿ, ಡ್ಯೂ ಟು ಡೆತ್ ಅಂತ. ಸೊ ನೀವು ಯಾವ ಕಾರಣಕ್ಕೋಸ್ಕರ ಡಿಲೀಟ್ ಮಾಡಿರ್ತೀರಿ ಆ ಒಂದು ರೀಸನನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥ 3 ಒಂದು ರಿಮಾರ್ಕ್ಗಳಲ್ಲಿ ಯಾವುದಾದ್ರೂ ಒಂದು ರಿಮಾರ್ಕನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ವಿದ್ಯಾರ್ಥಿಯ ಡ್ರಾಪ್ ಬಾಕ್ಸ್ ಸ್ಟೇಟಸ್ಸು ಅಪ್ಡೇಟ್ ಆಗುತ್ತೆ. ಇನ್ನು ಮತ್ತೊಂದು ಸ್ಟೇಟಸನ್ನು ಸೆಲೆಕ್ಟ್ ಮಾಡಿಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಆಗಿ ಇಲ್ಲಿ ಸಬ್ ಸ್ಟೇಟಸಲ್ಲಿ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಮಾರ್ಕ್ಡ್ ಡ್ರಾಪ್ಔಟ್ ಅಂತ ಇದೆ. ಅಂದರೆ ಈ ಶಾಲೆ ಬಿಟ್ಟ ವಿದ್ಯಾರ್ಥಿ ಅಂತ ನೀವೇನಾದರೂ ಈ ಒಂದು ಡ್ರಾಪ್ ಬಾಕ್ಸ್ ಸ್ಟೇಟಸಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ರಿಮಾರ್ಕ್ಸಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ ನಿಮಗೆ ಇಲ್ಲಿ 6 ರಿಮಾರ್ಕ್ಸ್ಗಳು ಶೋ ಆಗುತ್ತೆ. ಯಾವ ಕಾರಣಕ್ಕಾಗಿ ನೀವು ಡ್ರಾಪ್ಔಟ್ ಅಂತ ಮಾಡ್ತಾ ಇದ್ದೀರಿ ಅದಕ್ಕೆ ಸಂಬಂಧಪಟ್ಟಂತೆ ಈ ವಿದ್ಯಾರ್ಥಿಗೆ ಈ ಒಂದು ರಿಮಾರ್ಕ್ಸ್ಗಳಲ್ಲಿ ಯಾವುದು ಅಪ್ಲೈ ಆಗುತ್ತೋ ಇಲ್ಲಿ ನೋಡಿ. ಅದರ್ ರೀಸನ್ಸ್, ಎಕನಾಮಿಕ್ ರೀಸನ್ಸ್, ಎಂಪ್ಲಾಯ್ಮೆಂಟ್, ಸ್ಟೂಡೆಂಟ್ ಅಬ್ಸೆಂಟ್ ಸಿನ್ಸ್ ಮೆನಿ ಡೇಸ್, ಆರ್ಫನ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಡಿಫಿಕಲ್ಟೀಸ್ ಅಂತ ಇಲ್ಲಿ ರೀಸನ್ಸನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ರೀಸನ್ಗಳಲ್ಲಿ ವಿದ್ಯಾರ್ಥಿ ಡ್ರಾಪ್ಔಟ್ ಆಗಲಿಕ್ಕೆ ಈ ವಿದ್ಯಾರ್ಥಿಗೆ ಯಾವ ಒಂದು ರಿಮಾರ್ಕ್ ಅಪ್ಲೈ ಆಗುತ್ತದೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ವಿದ್ಯಾರ್ಥಿಯ ಡ್ರಾಪ್ ಬಾಕ್ಸ್ ಸ್ಟೇಟಸ್ಸು ಅಪ್ಡೇಟ್ ಆಗುತ್ತೆ. ಇನ್ನು ಸಬ್ ಸ್ಟೇಟಸಲ್ಲಿ ಇನ್ನೊಂದು ಸ್ಟೇಟಸನ್ನು ನೋಡೋಣ. ಉದಾಹರಣೆಗಾಗಿ ಇಲ್ಲಿ ಡ್ಯೂ ಟು ಪ್ರೋಗ್ರೆಷನ್ ಆರ್ TC ಅಂತ ಇದೆ. ಸೊ ಡ್ಯೂ ಟು ಪ್ರೋಗ್ರೆಷನ್ TC ಈ ಒಂದು ರೀಸನ್ ಅಥವಾ ಈ ಒಂದು ಸ್ಟೇಟಸನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ರಿಮಾರ್ಕ್ಸಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದೇ ಒಂದು
ರಿಮಾರ್ಕ್ ಇದೆ. ಅದು ಯಾವುದಪ್ಪ ಅಂದರೆ ಆ್ಯಕ್ಟಿವ್ ಫಾರ್ ಇಂಪೋರ್ಟರ್ ಸ್ಟೇಟಸ್ ನಾಟ್ ನೌನ್ ಅಂತ. ಅಂದರೆ ಈಗ ನಾವು ನಮ್ಮ ಶಾಲೆಯಲ್ಲಿ ಲೆಫ್ಟ್ ಸ್ಕೂಲ್ ವಿತ್ TC ಮಾಡಿದಂಥ ವಿದ್ಯಾರ್ಥಿ ಏನಾದರೂ ಇದ್ದರೆ ಆ ವಿದ್ಯಾರ್ಥಿಯೇ ಮುಂದೆ ಯಾವ ಶಾಲೆಗೆ ಹೋಗ್ತಾನೋ ಅವ್ರು ಏನು ಮಾಡ್ಕೋಬೇಕು, ನಮ್ಮ ಶಾಲೆಯಿಂದ ನಾವು ಲೆಫ್ಟ್ ಸ್ಕೂಲ್ ಮಾಡಿದಂಥ ವಿದ್ಯಾರ್ಥಿಯನ್ನು ಅವರು ಇಂಪೋರ್ಟ್ ಮಾಡ್ಕೋಬೇಕು. ಅವ್ರು ಇಂಪೋರ್ಟ್ ಮಾಡಿಕೊಳ್ಳದಿದ್ದರೆ ಏನಾಗುತ್ತೆ, ವಿದ್ಯಾರ್ಥಿ ನಮ್ಮ ಸ್ಕೂಲ್ನ ಒಂದು ಡ್ರಾಪ್ ಬಾಕ್ಸ್ನಲ್ಲಿನೇ ಆ ಸ್ಟೂಡೆಂಟ್ ಡೀಟೇಲ್ಸ್ ಎಲ್ಲ ಇರುತ್ತೆ. ಸ್ಟೂಡೆಂಟ್ ಅಡ್ಮಿಷನ್ ಆಗಿರೋ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಈ ವಿದ್ಯಾರ್ಥಿಯ ಒಂದು ಪೆನ್ ನಂಬರು ಮತ್ತು ಡೇಟ್ ಆಫ್ ಬರ್ತನ್ನು ಕೊಟ್ಟು ಅವರಿಗೆ ಇಂಪೋರ್ಟ್ ಮಾಡಿಕೊಳ್ಳಲು ಹೇಳಬೇಕು. ಆ ವಿದ್ಯಾರ್ಥಿಯನ್ನು ಅವರು ಇಂಪೋರ್ಟ್ ಮಾಡಿಕೊಂಡ್ರೆ ನಮ್ಮ ಶಾಲೆಯ ಒಂದು ಡ್ರಾಪ್ ಬಾಕ್ಸ್ ಲಿಸ್ಟ್ನಿಂದ ಈ ವಿದ್ಯಾರ್ಥಿಯ ಹೆಸರು ಕ್ಲಿಯರ್ ಆಗುತ್ತದೆ. ನೆಕ್ಸ್ಟು ಇಲ್ಲಿ ನಾನು ಇನ್ನೊಂದು ಸ್ಟೇಟಸಲ್ಲಿ ಇನ್ನೊಂದು ಸ್ಟೇಟಸನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಇಲ್ಲಿ ನೋಡಿ ಮೂವ್ ಟು ಅದರ್ ಮೋಡ್ ಆಫ್ ಸ್ಟಡಿ ಅಂತ ಇದೆ. ಸೊ ಈ ಒಂದು ಸ್ಟೇಟಸನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ರಿಮಾರ್ಕಲ್ಲಿ ನೋಡಿ ಗಾನ್ ಫಾರ್ ಸ್ಟಡಿ ಇನ್ ಓಪನ್ ಸ್ಕೂಲಿಂಗ್ ಆರ್ ಅನ್ರಿಕಗ್ನೈಸ್ಡ್ ಸ್ಕೂಲ್ಸ್ ಅಂತ ಇದೆ. ಅಂದರೆ ಅದರ್ ಮೋಡ್ ಆಫ್ ಸ್ಟಡಿ ಅಂತಕ್ಕಂಥ ಒಂದು ಸ್ಟೇಟಸನ್ನು ನೀವೇನಾದರೂ ಸೆಲೆಕ್ಟ್ ಮಾಡಿಕೊಂಡ್ರೆ ರಿಮಾರ್ಕಲ್ಲಿ ಅಥವಾ ರೀಸನಲ್ಲಿ ಒಂದೇ ಇಲ್ಲಿ ಆಪ್ಷನ್ ಶೋ ಆಗುತ್ತೆ. ಸೊ ಇದನ್ನೇ ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಪ್ಡೇಟ್ ಅಂತಕ್ಕಂಥ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ವಿದ್ಯಾರ್ಥಿಯ ಡ್ರಾಪ್ ಬಾಕ್ಸ್ ಸ್ಟೇಟಸ್ ಅಪ್ಡೇಟ್ ಆಗುತ್ತೆ. ನೆಕ್ಸ್ಟ್ ವಿದ್ಯಾರ್ಥಿ ಡ್ರಾಪ್ ಬಾಕ್ಸ್ನಿಂದ ಕ್ಲಿಯರ್ ಆಗ್ತಾರೆ. ಆಮೇಲೆ ಈ ಒಂದು ಸ್ಟೇಟಸಲ್ಲಿ ಮೈಗ್ರೇಟೆಡ್ ಟು ಅದರ್ ರೀಜನ್ ಅಂತ ಈ ಒಂದು ಸ್ಟೇಟಸನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ರಿಮಾರ್ಕ್ಸಲ್ಲಿ ಮತ್ತು 4 ರೀತಿಯ ಒಂದು ಇಲ್ಲಿ ರಿಮಾರ್ಕ್ಸ್ಗಳಿವೆ. ಸ್ಟಡಿಂಗ್ ಇನ್ ಅದರ್ ಸ್ಕೂಲ್ ಇನ್ ದ ಸೇಮ್ ಬ್ಲಾಕ್, ಮೈಗ್ರೇಟೆಡ್ ಟು ಅದರ್ ಬ್ಲಾಕ್ ಆರ್ ಡಿಸ್ಟ್ರಿಕ್ಟ್, ಮೈಗ್ರೇಟೆಡ್ ಟು ಅದರ್ ಸ್ಟೇಟ್, ಮೈಗ್ರೇಟೆಡ್ ಟು ಅದರ್ ಕಂಟ್ರಿ. ಅಂದರೆ ಈ ವಿದ್ಯಾರ್ಥಿ ಬೇರೆ ಒಂದು ಬ್ಲಾಕ್ ಅಥವಾ ಡಿಸ್ಟ್ರಿಕ್ಟ್ ಅಥವಾ ಸ್ಟೇಟ್ ಅಥವಾ ಕಂಟ್ರಿಗೆ ಮೈಗ್ರೇಟ್ ಅಥವಾ ವಲಸೆ ಆಗಿದ್ದರೆ ನೀವು ರಿಮಾರ್ಕಲ್ಲಿ ಈ ವಿದ್ಯಾರ್ಥಿಗೆ ಅಪ್ಲೈ ಆಗ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿದ್ಯಾರ್ಥಿ ಡ್ರಾಪ್ ಬಾಕ್ಸ್ ಸ್ಟೇಟಸ್ ಅಪ್ಡೇಟ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.